ಆತ್ಮೀಯ ವೀಕ್ಷಕರಿಗೆ ಅಜಿತ್ ಕಾರಂತನ ಪ್ರಣಾಮಗಳು. ಈ ವಿಡಿಯೋವನ್ನು ಮಾಡುವ ಮುಖ್ಯ ಉದ್ದೇಶ ಹೀಗಿದೆ. ಅನೇಕ ಮಂದಿಗೆ ಗ್ರಹಚಾರ ದೋಷ, ಅದಕ್ಕೆ ಪರಿಹಾರ ಏನನ್ನು ಮಾಡಬೇಕು ಎನ್ನುವುದು ಸ್ಪಷ್ಟವಾದ ಮಾಹಿತಿ ಇಲ್ಲದೇ ಇರುವುದರಿಂದ ಅವರು ಪ್ರತಿಯೊಂದಕ್ಕೂ ಕೂಡ ನವಗ್ರಹ ಶಾಂತಿ ಇದನ್ನೇ ಮಾಡುವುದು ಸೂಕ್ತ ಎನ್ನುವುದಾಗಿ ಭಾವಿಸಿದ ಹಾಗಿದೆ. ಆದರೆ ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ಹಾಗಿಲ್ಲ. ಅನೇಕ ಸರಳ ಉಪಾಯಗಳನ್ನು ಪರಿಹಾರಗಳನ್ನು ಅದು ಸೂಚಿಸಿದೆ. ಅದು ಎಲ್ಲರ ಕೈಗೂ ಹಾಗಾಗಬೇಕು ಎನ್ನುವುದು ಈ ವಿಡಿಯೋದ ಪ್ರಧಾನವಾದ ಉದ್ದೇಶ. ಅನೇಕ ಮಂದಿಗೆ ರವಿ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದರೂ ದೋಷಗಳಿದ್ದಾಗ, ಅಂದರೆ ರವಿ ದಶಾಕಾಲದಲ್ಲಿ ರವಿ ಭುಕ್ತಿಯ ಕಾಲದಲ್ಲಿ ಏನಾದರೂ ಮಾರಕ ಪರಿಣಾಮಗಳು ಉಂಟಾದಾಗ ಮತ್ತು ಗೋಚಾರದಲ್ಲಿ ರವಿಯಿಂದ ಒದಗಬಹುದಾದ ದೋಷ ನಿವಾರಣೆಗಾಗಿ ಅವರು ಅನೇಕ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಎನ್ನುವುದಾಗಿ ಶಾಸ್ತ್ರ ಸೂಚಿಸುತ್ತೆ. ಅದರಲ್ಲಿ ಬಹಳ ವಿಶೇಷವಾಗಿ ಈಗ ನಮಗೆ ಒದಗಿರುವಂತಹ ಒಂದು ದಿವಸ ಭಾನುವಾರ ಮತ್ತು ಹಸ್ತ ನಕ್ಷತ್ರ, ಇವುಗಳ ಸಂಯೋಗವನ್ನು ಅಮೃತ ಸಿದ್ಧಿ ಯೋಗ ಎನ್ನುವುದಾಗಿ ಜ್ಯೋತಿಷ್ಶಾಸ್ತ್ರ ವಿವರಣೆಯನ್ನು ಕೊಡುತ್ತೆ. ಅಂತಹ ದಿವಸ ಸ್ವಲ್ಪವೇ ಸ್ವಲ್ಪ ರವಿಯ ಆರಾಧನೆಯನ್ನು ಮಾಡಿದರೆ ಕಲ್ಪತರವಾಗಿ ಆ ರವಿಯ ಪೂಜೆಯ, ರವಿಯ ಶಾಂತಿಯ ಎಲ್ಲ ಫಲಗಳನ್ನು ಕೂಡ ಪ್ರಾಪ್ತಿ ಮಾಡಿಕೊಳ್ಳಬಹುದು ಎನ್ನುವುದಾಗಿ ಭವಿಷ್ಯ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಅದರ ಆಧಾರದಲ್ಲಿ ಈಗ ಪ್ರಸ್ತುತ ಮೇ 19ನೆಯ ತಾರೀಕು ಹಸ್ತ ನಕ್ಷತ್ರ ಇತ್ತು, ಭಾನುವಾರ ಇತ್ತು. ಆ ದಿವಸ ಇಡೀ ದಿವಸ ಹಸ್ತ ನಕ್ಷತ್ರ ವ್ಯಾಪಿಸಿತ್ತು. ಆ ದಿವಸ ಈ ಪೂಜೆಯನ್ನು ಮಾಡಿದರೆ ಅನುಕೂಲ ಆಗುತ್ತಾ ಇತ್ತು. ಆದರೆ ಕಾರಣಾಂತರದಿಂದ ನನಗೆ ಆ ಸಮಯಕ್ಕೆ ಸರಿಯಾಗಿ ಈ ವಿಡಿಯೋವನ್ನು ಮಾಡಲಿಕ್ಕಾಗಲಿಲ್ಲ. ಆದರೆ ಬೇಸರ ಪಡಬೇಕಾದ ಅಗತ್ಯ ಇಲ್ಲ. ಮುಂದಿನ ಜೂನ್ 16ನೆಯ ತಾರೀಕು ಪುನಃ ಇದೇ ಯೋಗ ನಮ್ಮ ಮುಂದೆ ಪ್ರಾಪ್ತವಾಗುತ್ತೆ. ಭಾನುವಾರ ಹಸ್ತ ನಕ್ಷತ್ರ ಅಮೃತ ಸಿದ್ಧಿ ಯೋಗ. ಆ ದಿವಸ ಯಾರಿಗೆಲ್ಲ ರವಿಗ್ರಹದ ಉಪಾಸನೆಯನ್ನು ಮಾಡಬೇಕು, ರವಿಯ ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಎನ್ನುವ ಅಪೇಕ್ಷೆ ಇದೆ, ಆಸೆ ಇದೆ, ಅಂಥವರು ಪ್ರಾತಃ ಕಾಲ ಕೆಂಪು ವಸ್ತ್ರವನ್ನು ಧರಿಸಿ ಮತ್ತು ಒಂದು ತಾಮ್ರ ಕಲಶವನ್ನು ಹಾಗೂ ಕೆಂಪು ವಸ್ತ್ರವನ್ನು ಕೆಂಪು ಹೂವಿನಿಂದ ಆ ಸೂರ್ಯನನ್ನು ಆರಾಧನೆ ಮಾಡಬೇಕು ಎನ್ನುವುದಾಗಿ ಹೇಳಿದೆ. ಒಂದು ವೇಳೆ ಈ ಕಲಶ ಸ್ಥಾಪನೆಯನ್ನು ಮಾಡಿ ಪೂಜೆ ಮಾಡುವುದು ನಮಗೆ ಕಷ್ಟ ಸಾಧ್ಯ ಎನ್ನುವುದಾಗಿದ್ದರೆ ಚಿಂತೆ ಮಾಡಬೇಕಾಗಿಲ್ಲ. ಆದಿದೇವ ನಮಸ್ತುಭ್ಯಂ ಸಪ್ತಸಪ್ತೇ ದಿವಾಕರ ತ್ವಂ ರವೇ ತಾರಯಸ್ವಸ್ಮಾನ್ ಅಸ್ಮಾತ್ ಸಂಸಾರ ಸಾಗರಾತ್. ಈ ಶ್ಲೋಕವನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪಠಿಸುವುದರಿಂದ ದೇಹದಲ್ಲಿ ಉತ್ತಮವಾದಂತಹ ಆರೋಗ್ಯ ಮತ್ತು ದ್ರವ್ಯ ಪ್ರಾಪ್ತಿ ಹಾಗೂ ಸಂತಾನಾಪೇಕ್ಷಿಗಳಿಗೆ ಪುತ್ರ ಪ್ರಾಪ್ತಿ, ರವಿ ದೋಷ ಯಾರಿಗೆಲ್ಲ ಇದೆಯೋ ಅವರೆಲ್ಲರೂ ಕೂಡ ಈ ರವಿ ದೋಷದಿಂದ ವಿನಿರ್ಮುಕ್ತರಾಗುತ್ತಾರೆ ಎನ್ನುವಂಥದ್ದು ಅಲ್ಲಿರುವಂತಹ ಶಾಸ್ತ್ರವಾಕ್ಯ. ಇದನ್ನು ಚೆನ್ನಾಗಿ ಅನುಷ್ಠಾನ ಮಾಡಿ ಎಲ್ಲರೂ ಸೂರ್ಯನ ಕೃಪೆಗೆ ಪಾತ್ರರಾಗೋಣ. ಇಲ್ಲಿ ಜಪಾನುಷ್ಠಾನವನ್ನು ಮಾಡುವವರು ತಾವು ರಕ್ತವಸ್ತ್ರ ಅಂದರೆ ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿದರೆ ಹೆಚ್ಚು ಪ್ರಯೋಜನ ಮತ್ತು ಪೂರ್ವಾಭಿಮುಖವಾಗಿಯೇ ಕುಳಿತುಕೊಳ್ಳಬೇಕು. ಮತ್ತು ಪ್ರಾತಃ ಕಾಲ ಬೆಳಿಗ್ಗೆಯ ಹೊತ್ತೇ ಇದಕ್ಕೆ ಸೂಕ್ತವಾದಂತಹ ಕಾಲ. ಇದು ಭಾನುವಾರ ಹಸ್ತ ನಕ್ಷತ್ರ ಸಂಯೋಗವಾದಾಗ ನಾವು ಮಾಡಬಹುದಾದಂತಹ ವಿಶೇಷ ಅನುಷ್ಠಾನ. ಎಲ್ಲರಿಗೂ ಧನ್ಯವಾದಗಳು.